ಪವನ್ ಶರಾವತಿಗೆ ಏನಾಯ್ತು ಇವಾಗ? ಲಾಸ್ಟ್ ಸೀಸನ್ ಓಕೆ ಅನ್ಕೊಂಡಂಗ ಆಗಿಲ್ಲ, ಬಿಗ್ ನೇಮ್, ಅವ್ರದ್ದು ಸೋಷಿಯಲ್ ಮೀಡಿಯಾ ಪಾಪ್ಯುಲಾರಿಟಿ ನಾವು ನೋಡಿದೀವಿ ಹೇಗೆ ಬೆಳೆದ್ರು ಬೆಂಗಳೂರು ಬುಲ್ಸ್ ಚಾಂಪಿಯನ್ ಆದ್ಮೇಲೆ ಆ ಒಂದು ಸೀಸನ್ ಇಂದ. ಸೂಪರ್ಬ್ ಆದಂತ ಒಬ್ಬ ಇದು. ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಕೂಡ ಇದ್ರು, ತೆಲುಗು ಟೈಟನ್ಸ್ ನಮ್ಮನ್ನ ರಿಟೈನ್ ಮಾಡ್ತಾರೆ ಅಂತ ಬಾಯ್ ಬಿಟ್ಟು ಬೇರೆ ಹೇಳಿದ್ದಾರೆ ಅವರು ಇದರಲ್ಲಿ. ಬಟ್ ಸಡನ್ ಆಗಿ ಏನಾಯ್ತು? ಸುಮೇಶ್, ಎಲ್ಲಾ ಟೀಮು ಪ್ಲಾನಿಂಗ್ ಇಂದ ಬರ್ತಾರೆ. ಓಕೆ, ಎವ್ರಿ ಟೀಮ್ ಹ್ಯಾಸ್ ಅ ಪ್ಲಾನಿಂಗ್ ಇನ್ ದ ಆಕ್ಷನ್. ಲೈಕ್ ಫಾರ್ ಎಕ್ಸಾಂಪಲ್, 5 ಕೋಟಿ ರೂಪಾಯಿ ಇದೆ, ನಾನು ಎರಡ್ ರೇಡರ್, ಒಂದು ಪ್ರೀಮಿಯಂ ರೇಡರ್, ಒಂದು ಆವರೇಜ್ ಅಂದ್ರೆ ಪ್ರೀಮಿಯಂ ನ ಸಪೋರ್ಟಿಂಗ್ ರೇಡರ್ ಅಂತ ಹೇಳ್ಬೋದು. ಸಪೋರ್ಟಿಂಗ್ ರೇಡರ್, ಪ್ರೀಮಿಯಂ ರೇಡರ್ ನಾನು ಬೈ ಮಾಡ್ಬೇಕಂತ ಹೇಳಿದ್ರೆ ನನ್ನ ಹತ್ರ ಇಷ್ಟು ದುಡ್ಡು ಅಂತ ಇರುತ್ತೆ. ರೈಟ್, ಎಕ್ಸಾಂಪಲ್ ಇಷ್ಟು ಇದು ಅಂತ ಇರುತ್ತೆ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೇರ್ ಇಸ್ ಅ ಕ್ರೊನಾಲಜಿ. ಓಕೆ, ಇವ್ರು ಬಿಟ್ರೆ ಇವ್ರು ಜಾಸ್ತಿ ಹೋಗ್ಬಿಟ್ರು. ಫಾರ್ ಎಕ್ಸಾಂಪಲ್, ಯಾವ್ದೋ XYZ ಪ್ಲೇಯರ್, ನಾನು ಒಂದು 70 lakhs ಜಾಸ್ತಿ ಹೋಗ್ಬಿಟ್ರು. ಹೌದು, ನಾನು 70 lakhs ವರೆಗೂ ಇಡ್ತೀನಿ ಆ ಪ್ಲೇಯರ್ಗೆ. ಸೊ ಹೆಂಗ್ ಡಿಸೈಡ್ ಮಾಡ್ತೀವಿ ಇವ್ರು 70 lakhs 80 lakhs ಅಂತ ಹೇಳಿದ್ರೆ? ಪ್ಯೂರ್ ಅನಾಲಿಟಿಕ್ಸ್. ಓಕೆ ಓಕೆ, ಪ್ಯೂರ್ ಅನಾಲಿಟಿಕ್ಸ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್. ನೀವು ಏನ್ ಮಾಡಬಹುದು, ವಾಟ್ ಇಸ್ ಇಸ್ ಪ್ಲೇಯರ್, ಯಾವ್ದೇ ಒಂದು ಸ್ಪೋರ್ಟ್ ಆಗ್ಲಿ. ಸೊ ದಟ್ ಇಸ್ ದ ಟ್ಯಾಗ್ ಅಲ್ವಾ, ನೀವ್ ಹೆಂಗೆ ನೀವು ಇದ್ ಮಾಡ್ತೀರಾ ಅಂತ ಹೇಳಿ. ಸೊ ಅದ್ರಲ್ಲಿ ಕ್ರೊನಾಲಜಿ ಹೋಗುತ್ತೆ. ಓಕೆ, ಅರ್ಜುನ್ ದೇಶಪಾಲ್ ಬಿಟ್ಬಿಟ್ಟೆ, ಓಕೆಪ್ಪ ನಾನು ಏನ್ ಮಾಡ್ಲಿ ಈಗ? ಬಿ ಕ್ಯಾಟಗರಿ, ನಾನು ಬಿ ಕ್ಯಾಟಗರಿಯಲ್ಲಿ ತಗೋಬೇಕಾ? ನವೀನ್ ಹೋಗ್ತೀನಿ, ನಾನು ನವೀನ್ಗೆ ಇಷ್ಟು ಇಟ್ಟಿರ್ತೀನಿ. ಸೊ ಒಂದೊಂದು ಸಿಚುಯೇಷನ್ ಬರುತ್ತೆ, 101% ನಾನು ಈ ಪ್ಲೇಯರ್ ನ ತಗೋಬೇಕು. ಕರೆಕ್ಟ್, ಓಕೆ, 100% ಬೇಕು. ಹೌದು, ಬಟ್ ನಾನು ಹಳೆ ಇವಾಗ ಹೇಳ್ದಂಗೆ, ಈಗ ಫಾರ್ ಎಕ್ಸಾಂಪಲ್ ದೇವಾಂಗ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಸೊ ಇಷ್ಟು ಪರ್ಫಾರ್ಮೆನ್ಸ್ ಈ ತರ ಇದು ಮಾಡಿ ಅವ್ರಿಗೊಂದು ಬೇಸ್ ಪ್ರೈಸ್ ಫಿಕ್ಸ್ ಮಾಡ್ತೀವಿ. ಇವ್ರು ಹೋದ್ರೆ ಏನ್ ನೆಕ್ಸ್ಟ್ ಅಂತ ಹೆಂಗ್ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇದೇ ಒಂದು ಕ್ರೊನಾಲಜಿ. ಲೈಕ್ ಓಕೆ, ನವೀನ್ ಎಕ್ಸ್ಪ್ರೆಸ್ ಸಿಕ್ಕಿಲ್ಲ ನಮ್ಗೆ ಈ ಒಂದು ಇದ್ರಲ್ಲಿ. ಸೊ ಅದೇ ಒಂದು ಸೆಗ್ಮೆಂಟ್ ಅಲ್ಲಿ ಎಷ್ಟು ಕ್ರಾಸ್ ಮಾಡ್ಬೋದು? ಲೈಕ್ ಫಾರ್ ಎಕ್ಸಾಂಪಲ್, ನಿತಿನ್ ದನ್ಕರ್ ರೇಡರ್ ಇತ್ತು. ನಿತಿನ್ ದನ್ಕರ್, ಹೌದು, ಸಾಲಿಡ್. ಸೊ ಅದರಲ್ಲಿ ಒಂದು ಟೆಕ್ನಿಕಲ್ ಟರ್ಮ್ ಏನಂತ ಹೇಳಿದ್ರೆ, ನಾವು ಅನಾಲಿಟಿಕಲ್ ಟರ್ಮ್ ಅಲ್ಲಿ ಕಾಸ್ಟ್ ಶೇರ್ ಡಿವೈಡೆಡ್ ಬೈ ಪರ್ಫಾರ್ಮೆನ್ಸ್ ಶೇರ್ ಅಂತ ಹೇಳ್ತೀವಿ. ನಾವು ಕಾಸ್ಟ್ ಶೇರ್ ಎಷ್ಟು ಮಾಡ್ತೀವೋ ಅವ್ರದ್ದು ಪರ್ಫಾರ್ಮೆನ್ಸ್ ಇರ್ಬೇಕು. ಲೈಕ್ ಪ್ರೀವಿಯಸ್ ಸೀಸನ್ಸ್ ಆಗ್ಲಿ, ಲೋಕಲ್ ಟೂರ್ನಮೆಂಟ್ಸ್ ಆಗ್ಲಿ. ಸೊ ಎವ್ರಿ ಪ್ಲೇಯರ್ ಹ್ಯಾಸ್ ಟು ಜಸ್ಟಿಫೈ. ಸೊ ಅದೇ ರೀತಿ ಪವನ್ಗೂ ಇಟ್ ಹ್ಯಾಸ್ ಎಫೆಕ್ಟೆಡ್. ಈಗ ಹೆಂಗಂತ ಹೇಳಿದ್ರೆ, ಅವ್ರದ್ದು ಲೈಕ್ ಗ್ರೇಟ್ ಫ್ಯಾನ್ ಅಂಡ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್, ಪವನ್ ಶರಾವತ್. ಸೊ ಅವ್ರದ್ದು ರೀಸೆಂಟ್ ಪರ್ಫಾರ್ಮೆನ್ಸಸ್ ಅಷ್ಟು ಇದ್ರಲ್ಲಿ ಇರ್ಲಿಲ್ಲ. ಮೇ ಬಿ ಅವ್ರ ಇಂಜುರಿಯಿಂದ ರಿಕವರ್ ಆಗಿದ್ರು. ಇಂಜುರಿ ಆಲ್ಸೋ, ಹೌದು, ಅದು ಮೇಜರ್ ಇಂಜುರಿ, ಅದು ಲಿಗಮೆಂಟ್ ಇಂಜುರಿ ಆಗಿತ್ತು ಅವ್ರಿಗೆ. ಸೊ ಅವರು ಈ ಕೇಮ್ ಬ್ಯಾಕ್ ಫ್ರಮ್ ಇಂಜುರಿ. ಸೊ ಅವರು ಸ್ವಲ್ಪ ಸ್ಲೋ ಸ್ಟಾರ್ಟ್ ಮಾಡಿದ್ರು. ಮೇ ಬಿ ಪ್ಲೇಯಿಂಗ್ ಟೂರ್ನಮೆಂಟ್ಸ್ ಆಗ್ಲಿ, ಅದೆಲ್ಲ ಸ್ಲೋ ಸ್ಟಾರ್ಟ್. ಇದೆಲ್ಲ ಕನ್ಸಿಡರ್ ಮಾಡಿರ್ತಾರೆ. ಯಾಕಂದ್ರೆ ಸುಮೇಶ್ ನೋಡಿ, ಪ್ಲೇಯರ್ ಎಲ್ಲೆಲ್ಲಿಂದ ಬರ್ತಾರೋ ಗೊತ್ತಾಗಲ್ಲ ನಿಮ್ಗೆ. ಹೌದು ಅಲ್ವಾ, ಪ್ಲೇಯರ್ ಎಲ್ಲೆಲ್ಲಿಂದ ಬರ್ತಾರೋ ಗೊತ್ತಾಗಲ್ಲ. ಅದಷ್ಟೇ ಮೇನ್. ಇವಾಗ ಯಾವ್ದೇ ಪ್ಲೇಯರ್ ಕೇಳಿದ್ರು ಅದೇ ರೀಸನ್, ಅವರು ಪ್ರೀವಿಯಸ್ ಪರ್ಫಾರ್ಮೆನ್ಸ್, ಅವ್ರ ಕರೆಂಟ್ ಫಾರ್ಮ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್.